Audio Jungle. Audio Jungle. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಒಂದು ಬಡತನ ಇರ್ತಕ್ಕಂಥದ್ದು ಬೆನ್ನಿಗೆ ಕಟ್ಕೊಂಡು ನಾವು ಕೂಡ ಹೋರಾಟ ಮಾಡೋಣ, 4 ಜನಕ್ಕೆ ಸಹಾಯ ಮಾಡೋಣ ದೃಷ್ಟಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದು ನಿಜವಾಗ್ಲೂ ಅಚ್ಚರಿ ಆಗ್ತಕ್ಕಂಥದ್ದು. ಸ್ನೇಹಿತರೆ, ಇವತ್ತು ಸಂಡೂರು ತಾಲೂಕಿನ ಭುಜಂಗನಗರ ಗ್ರಾಮದ ಹೊಸಹಳ್ಳಿ ತಾಯಪ್ಪ ಅಂತ, ಬಹುಶಃ ಯಾರಿಗೆ ಗೊತ್ತಿಲ್ಲ ತಾಯಪ್ಪ ಅವರು ಅನ್ನೋಷ್ಟರ ಮಟ್ಟಿಗೆ ಇವತ್ತು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಮಾಧ್ಯಮ ಮಿತ್ರರು ಯಾರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗುರುತಿಸಿ ಅವರ ಕಾರ್ಯಕ್ರಮದಲ್ಲಿ ಈ ರೀತಿಯಾದ ಒಂದು ಅನೇಕ ವಿಚಾರಗಳನ್ನು ಇಟ್ಕೊಂಡು ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಇನ್ನೂ ತುಂಬ ಸಂತೋಷಕರವಾದಂಥ ವಿಚಾರ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದಯಮಾಡಿ ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಅಥವಾ ಮತ್ತು ಇನ್ನೂ ಅನೇಕ ಬುದ್ಧಿಜೀವಿಗಳು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅತಿ ಹೆಚ್ಚಾಗಿ ಯಶಸ್ವಿಗೊಳಿಸ್ಬೇಕಂತ ನಾನು ಹೃತ್ಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆ ಮನುಷ್ಯನಲ್ಲಿರ್ತಕ್ಕಂಥ ಹೋರಾಟದ ಕಿಚ್ಚಿತ್ತ ಅಂದರೆ ಅದು ಶ್ರೀಮಂತನೇ. ಆದರೆ ಈ ಕೆಲವು ಮಂದಿಗೆ ಏನಿದೆ ಅಂದರೆ ಒಂದು ವಿಶೇಷವಾಗಿ ಅವರು ಹೋರಾಟದ ಮನೋಭಾವ ಇದ್ದರೂ ಸಹ ಯಾವುದೋ ಒಂದು ಕಾಲ್ಪನಿಕವಾದ ವಿಚಾರಕ್ಕಾಗಿ ಆ ಹೋರಾಟದ ಮನೋಭಾವವನ್ನು ಕಳ್ಕೊಂಡು ದೂರ ಆಗ್ತಕ್ಕಂಥ ವ್ಯಕ್ತಿತ್ವ ಭಾಳಷ್ಟು ಮಂದಿಗಿದೆ. ಹೋರಾಟ ಅಂದರೆ ಏನಂದರೆ ಇವತ್ತು ಸಾಧನೆ, ಅದು ಒಂದು ಸಾಧನೆಯ ವ್ಯಕ್ತಿತ್ವ ಆಗುತ್ತೆ ವಿನಃ ಬೇರೇನಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಮನದಾಳದಲ್ಲಿ ಇಟ್ಕೋಬೇಕಾದಂಥ ಒಂದೇ ವಿಚಾರ, ಹೋರಾಟ ಅಂತ ಬಂದಾಗ ಯಾವುದೇ ರೀತಿಯ ಮನುಷ್ಯತ್ವವನ್ನು ಕಳ್ಕೋಬಾರದು. ಏನೇ ಬರಲಿ ಅದು ಅನೇಕ ರೀತಿಯ ಹೋರಾಟಗಳಲ್ಲಿ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಅದು ಸತ್ಯತೆ ಇದೆ ಅಂದಾಗ ಆ ಹೋರಾಟದ ಬಗ್ಗೆ ಇವತ್ತು ಹೋರಾಟ ಮಾಡ್ತೇವೆ ಅಂದಾಗ ನಮಗೆ ಆ ಸತ್ಯತೆ ಗೊತ್ತಾಯ್ತು ಅಂದಾಗ ಆ ಸತ್ಯ ಬಯಲಿಗೆ ಬರುತ್ತೆ ವಿನಃ ಮುಚ್ಚಿ ಹೋಗೋದಿಲ್ಲ. ಇದು ಹೋರಾಟದ ಗುಣ. ಏನು ಭಾಳಷ್ಟು ಇಲ್ಲಿ ನಮಗೆ ಆಸಕ್ತಿ ಬಂದಿದ್ದಂದರೆ, ಇವತ್ತು ತಾಯಪ್ಪ ಅವರು ಎಲ್ಲರ ಬಾಯಲ್ಲಿ ತಾಯಪ್ಪ ಆಗಿದ್ದಾರೆ. ಬಹುಶಃ ಯಾವುದೇ ಒಂದಿಷ್ಟು ಹೋರಾಟ ಇದ್ದರೂ ಕೂಡ ಇವತ್ತಿಗೂ ಕೂಡ ಅದೇ ತಾಯಪ್ಪನಾಗೇ ಇದ್ದಾರೆ. ಅದೇ ಲುಂಗಿ, ಅದೇ ಅಂಗಿ, ಯಾವುದೋ ಒಂದು ಕದ್ದರಂಗೆ ಹಾಕೊಂಡು ಒಳ್ಳೆ ಬುಲೆಟ್ಗಳೇ ಬರಲೇ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಸರ್, ಈ ರೀತಿ ಹೋರಾಟಕ್ಕೆ ಏನು ಕಾರಣ? ಮೊಟ್ಟ ಮೊದಲು ಯಾಕಂದರೆ ಬಡತನವೇ ನಮಗೆ ಬೆನ್ನೆಲುಬಾಗಿತ್ತು ಅಂತ ಹೇಳಿದ್ವಿ. ಒಬ್ಬ ಮನುಷ್ಯ ಒಂದು ಹೋರಾಟಕ್ಕೆ ಇಳಿಬೇಕಂದ್ರೆ, ಅದರಲ್ಲೂ ಕೂಡ ಬಡ ಕುಟುಂಬದ ಒಬ್ಬ ವ್ಯಕ್ತಿ ಹೋರಾಟಕ್ಕೆ ಇಳಿಬೇಕಂದ್ರೆ ಇದೇನು ಲಾಭದ ಉದ್ದಿಮೆ ಅಲ್ಲ. ನೀವೇ ಕೈಯಿಂದ ಸಾಲ ಮಾಡಿಕೊಂಡು ಇವತ್ತು ಹೋರಾಟಕ್ಕೆ ಮಾಡಿದ ಎಷ್ಟೋ ಉದಾಹರಣೆಗಳು ಕೂಡ ಇದ್ದಾವೆ. ಏನು ಕಾರಣ ನಿಮಗೆ ಈ ಹೋರಾಟಕ್ಕೆ ಬರಬೇಕಂದ್ರೆ? ಖಂಡಿತ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ನಮಗೇನೆಂದರೆ ದಲಿತ ಸಂಘರ್ಷ ಸಮಿತಿಯಲ್ಲಿ ಅನೇಕ ವಿಚಾರಗಳನ್ನು ತಿಂಗಳಿಗೊಮ್ಮೆ ನಮಗೆ ತರಬೇತಿ ಶಿಬಿರಗಳನ್ನು ಆಗ್ತಾಯಿದ್ರು. ತರಬೇತಿ ಶಿಬಿರಗಳಲ್ಲಿ ನಾವು ಅನೇಕ ರೀತಿಯ ವಿಚಾರಗಳನ್ನು ತಿಳ್ಕೊಂಡು ನಾವು ಪ್ರೌಢಮೆಯಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥವ್ರು. ಹಾಗಾಗಿ ನಮಗೆ ಆಸೆ ಭಾವನೆಗಳು ಭಾಳ ಕಡಿಮೆ ಆಯಿತು. ದುಡಿಬೇಕು, ಜೀವನ ಮಾಡಬೇಕು ಇತ್ತು. ಆದರೆ ಗಳಿಸೋದೇ ಒಂದು ಮುಖ್ಯ ಅಲ್ಲ ಅನ್ನೋತಕ್ಕಂಥದ್ದು ಭಾಳ ಅದ್ಭುತವಾಗಿತ್ತು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪ್ರೇರಣೆ ಆಗಿದ್ದೇ ಭಗವಾನ್ ಬುದ್ಧರಿಂದ. ಭಗವಾನ್ ಬುದ್ಧರು ಒಂದು ಮಾತು ಹೇಳ್ತಾರೆ, ಐಶ್ವರ್ಯವಂತನಾಗಿ ಬದುಕಿ ಸಾಯುವುದಕ್ಕಿಂತ, ರಾಜನಾಗಿ ಬದುಕಿ ಸಾಯುವುದಕ್ಕಿಂತ ವಿವೇಕವಂತ ಜ್ಞಾನಿಯಾಗಿ ಬದುಕಿ ಸಾಯುವುದು ಶ್ರೇಷ್ಠ. ತಥಾಗತ ಇದು ಭಗವಾನ್ ಬುದ್ಧರು ನೀಡಿದ ಉಪದೇಶ. ಈ ಉಪದೇಶವನ್ನು ಪಾಲನೆ ಮಾಡತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ನಾವು ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರೋದ್ರಿಂದ ದುಡಿಮೆ ಇರಬೇಕು, ವ್ಯಕ್ತಿಗಿಲ್ಲ ಅಂತಲ್ಲ, ಸ್ವಾಭಿಮಾನ ಇರಬೇಕಿಲ್ಲ ಅಂತಲ್ಲ. ಆದರೆ ಸ್ವಲ್ಪನಾದರೂ ಸಹ ಅಳಿಲು ಸೇವೆ ಇರಬೇಕಲ್ವ. ಈ ದೇಶದ ಮಹಾನ್ ವ್ಯಕ್ತಿಯಾಗಿ ಒಬ್ಬ ಮಹಾನ್ ಜ್ಞಾನಿ ಅಂದರೆ ಭಗವಾನ್ ಬುದ್ಧರ ಆಶಯದಂತೆ ನಡ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ಆದರೂ ಕಿಂಚಿತ್ ನಮಗೆ ಇರಬೇಕನ್ನೋ ಕಾರಣದಲ್ಲೇ ನಾವು ಆ ರೀತಿ ಬೆಳ್ಕೊಂಬಂದಿರ್ತಕ್ಕಂಥ ವ್ಯಕ್ತಿ. ಅಂದರೆ ಬಡತನದಲ್ಲಿದ್ದ ವ್ಯಕ್ತಿಗಳಿಗೂ ಕೂಡ ಇಂಥ ಪ್ರಶಸ್ತಿಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇವರು ಪ್ರೀತಿಸ್ತಾರಲ್ಲ, ನಿಜವಲ್ಲ, ಅದು ಹೆಮ್ಮೆ ವಿಷಯ ಸ್ನೇಹಿತರೆ.
ಆಮೇಲೆ ಮತ್ತೊಂದು ವಿಷಯ ಅಂದರೆ ಇವತ್ತು ತಾಯಪ್ಪ ಅವರು ನಮ್ಮ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗ್ತಾರೆ, ಅಧ್ಯಕ್ಷರಾಗ್ತಾರೆ. ಅದರಲ್ಲಿ ಕೂಡ ಇವತ್ತು ಸ್ವಚ್ಛತೆಯ ಅಭಿಯಾನದಲ್ಲಿ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ತುಂಬಾ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಒಂದು ಬಡ ಕುಟುಂಬದ ವ್ಯಕ್ತಿ ಕೂಡ ಇವತ್ತು ಖಾಲಿ ಜೋಬು ಬರಿ ಕೈ ಆದರೂ ಕೂಡ ಹೃದಯವಂತಿಕೆಯಲ್ಲಿ ಅವರ ಒಂದು ಧೈರ್ಯನೇ ಬಂಡವಾಳ ಮಾಡಿಕೊಂಡು ಹೋರಾಟಕ್ಕೆ ಇಳಿದು ಸುಮಾರಾಗಿ ಒಂದು ಕೆಲಸ ಮಾಡಬೇಕಂದ್ರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಯಾವ ರೀತಿ ಕಾಣುತ್ತೆ ಆ ರೀತಿ ಮಾಡಬೇಕನ್ನೋ ದೃಷ್ಟಿಯಿಂದ ಹೆಜ್ಜೆ ಹಾಕಿ ಇವತ್ತು ಹಲವಾರು ಪ್ರಶಸ್ತಿಗಳನ್ನ ಬಾಚಿಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ತಾಯಪ್ಪ ಅವರು ಯಾವ ರಾಜಕೀಯ ವ್ಯಕ್ತಿಗಳು ಹೆಸರು ಹೇಳಲಿಲ್ಲ, ಇಂಥ ನಮಗೆ ಗುರುಗಳು ಬೆಂತಟ್ಟಿದ್ದಂಥ ಹೆಸರು ಹೇಳಿಲ್ಲ. ಬಹುಶಃ ಅವರು ಮನೆಯಲ್ಲಿರ್ತಕ್ಕಂಥ ಈ ಸಂವಿಧಾನದ ಪುಸ್ತಕಗಳು ಅವರಿಗೆ ದೊಡ್ಡ ಗುರು. ನಿಜವಾಗ್ಲೂ ಇವತ್ತು ಭಾಳಷ್ಟು ಪುಸ್ತಕಗಳಿದೆ ನೋಡಿ. ಯಾವ ಮನೆಯಲ್ಲಿ ಕೂಡ ಸುಮಾರು 40-50 ಮನೆಗಳಿಗೆ ನಾನು ವಿಸಿಟ್ ಮಾಡಿದೆ. ಆದರೆ ಎಲ್ಲ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಪುಸ್ತಕಗಳನ್ನ ಓದಿರ್ತಕ್ಕಂಥದ್ದು ನಿಜವಾಗ್ಲೂ ಇದು ಹೆಮ್ಮೆ ಅನಿಸುತ್ತೆ. ನೋಡಿ ಸ್ನೇಹಿತರೆ, ಇಷ್ಟು ದೊಡ್ಡ ಬುಕ್ಕ ಇಲ್ಲೇ ಎದುರುಗಡೆ ಇದೆ. ಈ ಒಂದು ಅಂಬೇಡ್ಕರ್ ಸರ್ ಇದೆ, ಭಗವದ್ಗೀತೆ ಅಂತ ನೋಡಿ. ಈ ಅಂಬೇಡ್ಕರ್ ಪುಸ್ತಕ ಸರ್ ಇದು ನಾನೇ ಟೈಮ್ ಸಿಕ್ಕಾಗೆಲ್ಲ ಓದ್ತೀನಿ ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಕೆಲವು ಅನೇಕ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಏಕೈಕರಾಗಿ ಉಳಿತಾರೆ, ಈ ದೇಶದ ಪ್ರಾಮುಖ್ಯತೆಯಲ್ಲಿ ಮೊದಲಿಗರಾಗಿ ಉಳಿತಾರೆ ಅಂಥ ಒಂದು ಚಾಪ್ಟರ್ಗಳನ್ನು ಕೆಲವೊಂದು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ತಿಳ್ಕೊಳ್ಳೋದ್ರಿಂದನೇ ನಾವು ಇವತ್ತು ನಮ್ಮ ವರ್ತನೆ ಚೇಂಜ್ ಆಗಿದೆ ವಿನಃ ಬೇರೆ ಯಾವ ರೀತಿಯಲ್ಲಿ ಅಂತೂ ಏನಿಲ್ಲ. ಭಾಳಷ್ಟು ಜನ ಸಂಘಟನೆಯವ್ರನ್ನ ನಾನು ಈ ನಮ್ಮ ಸಂಡೂರು ಭಾಗದಲ್ಲೇ ಸಂದರ್ಶನ ಮಾಡಿದ್ದೀನಿ. ಕೆಲವರಲ್ಲಿ ಹೇಳ್ತಾರೆ, ಅವ್ರ ಹೆಸರು ಹೇಳೋದು ಬೇಡ ಇಲ್ಲಿ, ಸರ್ ಈ ಸಂಘಟನೆಯಿಂದ ಈ ಥರ ಮನೆ ಇದ್ದಿಲ್ಲ ಸರ್, ಮನೆ ಮಾಡಿದೆ, ಆಮೇಲೆ ಮಕ್ಕಳಿಗೆ ಒಂದಿಷ್ಟು ಸೈಟ್ ಮಾಡಿದೆ, ಕೆಲವೊಂದು ಮಕ್ಕಳಿಗೆ ಇರಲಿ ಅಂತ ಸೇಫ್ಟಿಗೆ ಒಂದು ಸರ್ ಇದನ್ನು ಮಾಡಿದೆ ಅಂತ ಕೆಲವರೆಲ್ಲ ಹೇಳ್ತಾರೆ. ಆದರೆ ತಮ್ಮ ಜೀವನದಲ್ಲಿ ತಾಯಪ್ಪವರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ಈಗಲೂ ಕೂಡ ತಮ್ಮ ಏನು ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ನಾನು ನೋಡಿರ್ತಕ್ಕಂಥದ್ದು. ಇಂಥವೆಲ್ಲ ಅಂಬೇಡ್ಕರ್ ಪುಸ್ತಕಗಳನ್ನ ಓದಿ ಲಾಲ್ಯ ಪಾಲನೆ ಮಾಡೋದ್ರಿಂದ ನಿಮ್ಗೇನು ಆಸ್ತಿ ಸಿಗತ್ತೆ, ಏನು ಸಮಾಧಾನ ಸಿಗುತ್ತೆ? ಅದು ಒಂದು ಗೆಟಪ್ ಬೇಡವಾ ನಿಮಗೆ ಅಂತ? ಖಂಡಿತ ಏನಿಲ್ಲ, ಆ ಥರಂತ ಯಾವುದೂ ಇಲ್ಲ. ಆ ಥರ ಯಾವತ್ತೂ ಮಾಡೋಕ್ಕೂ ಮನಸ್ಸತ್ತು. ಯಾಕಂದರೆ ಕೆಲವು ಮಂದಿಗೆ ಹೋರಾಟದ ಮನೋಭಾವ ಇರತಕ್ಕಂಥವ್ರು, ಈಗ ಆಸೆ ಭಾವನೆಗಳು ಹೊಂದಿರತಕ್ಕಂಥವ್ರು ಅದು ಆ ರೀತಿ ಹೇಳ್ಕೊಳ್ತಾರೆ. ಬಟ್ ನಮ್ದು ಆ ರೀತಿ ಅಲ್ಲ. ನಾವು ಯಾಕಂದ್ರೆ ಹುಟ್ಟು ಹೋರಾಟಗಾರರು, ನಮ್ಮ ರಕ್ತದಲ್ಲೇ ಬಂದುಬಿಟ್ಟಿದೆ ಹೋರಾಟ. ಹಾಗಾಗಿ ಈಗ ನಮ್ಮ ತಂದೆ ಮಾಡಿಕೊಟ್ಟಂಥ ಜಾಗ ಇದೆ ಅಷ್ಟೇ, ಕಟ್ಕೊಂಡಿದ್ದೆ ನಾನು, ನನ್ನ ಶ್ರಮ ಇದು. ಬಟ್ ಅದೇನಿಲ್ಲ, ಆ ಥರ ಏನಿಲ್ಲ. ಬಟ್ ಕೆಲವು ಮಂದಿ ಯಾವುದೋ ಒಂದು ಏಳಿಗೆಗಾಗಿ ಅವರು ಕೆಲವು ಮಂದಿ ರಾಜಕೀಯ ನಾಯಕರಿಂದ ಬಿದ್ದು ಅವರು ದುಡಿಬೇಕು, ದುಡ್ಕೊಂಡು ನಾವು ಮಾಡ್ಕೋಬೇಕು ಅನ್ನೋ ಒಂದು ಪ್ರೇರಣೆಯಿಂದ ಹೋಗಿರ್ತಕ್ಕಂಥವ್ರು. ಬಟ್ ನಮ್ಮದು ಆ ರೀತಿ ಏನಿಲ್ಲ. ನಮ್ಮ ಸ್ವಾಭಿಮಾನದಿಂದ ಬದುಕು ಕಟ್ಕೋಬೇಕಂತ ಗೊತ್ತಿರೋದ ತಿಳುವಳಿಕೆ ಇರ್ತಕ್ಕಂಥವ್ರು. ಸ್ವಾಭಿಮಾನದ ಪ್ರಶ್ನೆ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಎಲ್ಲಿ ಏನು ತಮ್ಮ ಸ್ವಾಭಿಮಾನ ಇಟ್ಕೊಂಡು ಬದುಕ್ತಾನೋ ಅವನು ಯಾವತ್ತೂ ರಾಜನ ಥರನೇ ಬದುಕ್ತಾನೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಾಗಿರ್ತಕ್ಕಂಥವ್ರು ನಾವು. ಹಾಗಾಗಿ ನಾವು ಬೇರೆ ಒಂದು ರೀತಿಯಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಸಂಘಟನೆ ನನಗೊಂದು ಹೆಸರು ಕೊಟ್ಟಿದೆ, ಇಲ್ಲ ಅಂತಲ್ಲ. ನಾನು ಅದರಿಂದ ನಾನು ಆಸ್ತಿ ಮಾಡಿಲ್ಲ, ಮಾಡ್ಬೇಕಂತ ಆಸೆನೂ ಇಲ್ಲ ನನಗೆ. ಎರಡು 2010ರಿಂದನೂ ಮತ್ತು ನಾನು 15ರವರೆಗೆ ಪಂಚಾಯತ್ ಮೆಂಬರ್ ಆಗಿದ್ದೀನಿ. ಅದರಲ್ಲಿ 2.5 ವರ್ಷ ಪೀರಿಯಡು ಅಧ್ಯಕ್ಷನೂ ಆಗಿದ್ದೀನಿ. ಅದರಲ್ಲಿ ಕೆಲವೊಂದು ನನಗೆ ನೈರ್ಮಲ್ಯೀಕರಣಕ್ಕೆ ಒಂದು ಪ್ರಶಸ್ತಿ ಬಂತು. ಆಮೇಲೆ ನಿರ್ಮಲಾ ಗ್ರಾಮ ಪುರಸ್ಕೃತಕ್ಕೆ ಒಂದು ಪ್ರಶಸ್ತಿ ಬಂತು, ರಾಷ್ಟ್ರಪತಿ. ಬಟ್ ಅದು ನನ್ನ ಸಾಧನೆ ಅಂತಲ್ಲ, ನನ್ನ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಕೆಲವೊಂದು ಸದಸ್ಯರು ನನಗೆ ಬೆಂಬಲ ನೀಡಿರ್ತಕ್ಕಂಥದ್ದು, ಕೆಲವೊಂದು ಅಧಿಕಾರಿಗಳು ಬೆಂಬಲ ನೀಡಿರ್ತಕ್ಕಂಥದ್ದು, ಅನೇಕ ರೀತಿಯ ಶ್ರಮ ಇದೆ ಅದರಲ್ಲಿ ಅವರೆಲ್ಲರದು. ಅವರ ಬೆಂಬಲದಿಂದ ನನಗೂ ಆ ಪ್ರಶಸ್ತಿ ಬಂದಂಥದ್ದು. ಆದರೆ ಬಟ್ ನನ್ನೊಬ್ಬನಿಗೆ ಬಂದಿದ್ದಂಥ ಅಲ್ಲ, ಗ್ರಾಮ ಪಂಚಾಯತಿಗೆ ಬಂದಿದ್ದಂಥ ಎಲ್ಲರೂ ಅದರಲ್ಲಿ ಅವರು ಅಳಿಲು ಸೇವೆ ಇದೆ ಅಲ್ಲ. ಹಾಗಾಗಿ ಅವರು ಏನು ಹೇಳ್ತಾರೆ ಅದೇ ನಮ್ಮದು. ನಾವು ಮೊದಲಿಂದ ನಾವು ಹೋರಾಟದ ಹೆಂಗೆ ಅಂದ್ರೆ ಈಗ ನಮ್ಮ ದೊಡ್ಡಣ್ಣನಾದ್ರು ಕೂಡ ಅವರು ಇವ್ರು ಹೇಳ್ತು ತೆಗೆದಾಕಲ್ಲ. ಹಂಗೆ ನಮ್ದು ಏನೇ ವಿಷಯ ಐತಂದ್ರೆ ಇದ್ರ ಮುಂದೆ ಹೇಳೋದು ನಮ್ಮ ಬಗ್ಗೆ. ನಿಮಗೆ ನೋವು ಅನ್ಸಲ್ಲ ಏನು? ಮನೆ ದುಡ್ಡು ಖರ್ಚು ಮಾಡಿ ಸಂಘಟನೆ ಮಾಡ್ಕೊಂಡು ಯಾರೋ ಒಂದು ಅನಿಸುತ್ತೆ ಸರಿ, ಭಾಳ ಕಷ್ಟ ಆಗುತ್ತೆ, ಅವ್ರಿಗೂ ಭಾಳ ಕಷ್ಟ ಆಗುತ್ತೆ. ಇದು ಯಾರಿಗೂ ಅರ್ಥ ಆಗಲ್ಲ, ಜನಗಳಿಗೆ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ.
ಮತ್ತು ನೀವು ಬ್ಯಾಟ್ ಬಿಡೋಣ ಸಾಕು ಬಿಟ್ಬಿಡೋಣ ಏನು ಹೋರಾಟ ಮಾಡ್ತಾಳೆ ಎಲ್ಲೊಂದು ಕಡೆ ಒಂದು 10 ರೂಪಾಯಿ ಸಂಪಾದನೆ ಮಾಡೋದು ಎಲ್ಲ. ಅವರು ಅದು ಆ ಥರ ಹೇಳಿದ್ರೆ ಬಿಡಕ್ಕೆ ತಯಾರಿಲ್ಲ ಅವರು. ಅವ್ರಿಗೆ ಏನಂದ್ರೆ ನಮ್ಮ ಜನಗಳಿಗೆ ಏನೋ ಮಾಡ್ಬೇಕು, ಒಳ್ಳೇದು ಮಾಡಬೇಕು, ಅಟ್ಲೀಸ್ಟ್ ಅವರಿಗೆ ತಿಳಿಸಿ ಹೇಳ್ಬೇಕು ಅನ್ನೋದಂತ ಐತೆ ಅವರಿಗೆ. ಕೆಲವು ಎಷ್ಟೋ ವಿಷಯಗಳು ಕೆಲವು ಗೊತ್ತಿಲ್ಲ ಅಸಲು. ಈಗ ನೋಡ್ರಿ, ಉದಾಹರಣೆ ಒಳ ಮೀಸಲಾತಿ ಅಂದರೆ ನಮ್ಮ ಜನಗಳಿಗೆ ಅದು ಏನಂತಲೇ ಗೊತ್ತಿಲ್ಲ ಜನಗಳಿಗೆ. ಅದಕ್ಕೆಲ್ಲ ಭಾಳ ಚೆನ್ನಾಗಿ ಕೊಡ್ತಾರೆ ಜನಗಳಿಗೆ. ಅಂದರೆ ನಿಮ್ಮ ಒಂದು ಬೆಂಬಲ ಕೂಡ ಇದೆ ಆ ಥರಿಗೆ ಅಂತ. ಅದೇ ನಮ್ಮೆಲ್ಲ ನಮ್ಮ ಅಣ್ಣ ತಮ್ಮದೆಲ್ಲ ಬೆಂಬಲ ಇದೆ ಅವ್ರಿಗೆ. ಊರಿನ ಸಪೋರ್ಟ್ ಹೆಂಗಿದೆ, ಜನ ಹೆಂಗಿದೆ ಅವ್ರಿಗೆ? ಜನ ಚೆನ್ನಾಗಿದ್ದಾರೆ, ಜನ ಚೆನ್ನಾಗಿದ್ದಾರೆ. ಮತ್ತು ಭಾಳ ಜನ ಹೇಳ್ತಾರೆ ಅವ್ರು ಹೋರಾಟ ಮಾಡಿರ್ತಕ್ಕಂಥದ್ದು ನೋಡಿಕೊಂಡ್ರೆ ಭಾಳ ದುಡ್ಡು ಮಾಡ್ಬೋದಾಗಿತ್ತು, ಒಳ್ಳೆ ದೊಡ್ಡ ಬಿಲ್ಡಿಂಗ್ ಕಟ್ಬೋದಾಗಿತ್ತು ತಾಯಪ್ಪವರು ಅಂತ ಹೇಳ್ತಾರೆ. ನಿಜವಾಗ್ಲೂ ಮಾಡ್ಬೋದಾಗಿತ್ತು. ಅದು ಅವ್ರು ದುಡ್ಡಿಗೆ ಆಸೆ ಪಟ್ಟಿಲ್ಲ, ದುಡ್ಡಿಗೆ ಆಸೆನೇ ಪಟ್ಟಿಲ್ಲ. ಅದಕ್ಕೆ ಅವರು ಇನ್ನು ಅವ್ರ ಕೈಯಿಂದ ದುಡ್ಡು ಖರ್ಚು ಮಾಡಿ, ಅವ್ರು ದುಡ್ದು ಖರ್ಚು ಮಾಡ್ಕೊಂಡು ಹೊರತು ಅವರು ದುಡ್ಡು ಉಳಿಸ್ಕೊಂಡ ಕೆಲಸ ಮಾಡಿಲ್ಲ ಯಾವತ್ತಿಗೆ. ಮತ್ತು ನೀವು ಇಷ್ಟು ಜನ ಸಪೋರ್ಟ್ ಇದ್ದೀರಿ ಅಣ್ಣ ತಮ್ಮಳು ಅಂತ ಹೇಳ್ತೀರಿ, ನಿಮಗೆ ಭಾಳಷ್ಟು ಜನ ಸಪೋರ್ಟ್ ಇದ್ದಾರೆ ಅಂತ ಹೇಳ್ತೀರಿ. ನಮ್ಮ ಅಣ್ಣ ಒಂದು ಸ್ಥಾನ ಸಿಗಲಿ ಅಂತ ಎಲ್ಲಿ ಕೂಡ ಬ್ಯಾನರ್ ಹಾಕ್ತದಲ್ಲ ನೀವು, ಏನೋ ನಮ್ಮ ಅಣ್ಣ ಇಷ್ಟು ಕೆಲಸ ಮಾಡಿದೆ. ಅದು ನಾವು ಬ್ಯಾನರ್ ಹಾಕಿ ನಾವು ಹೆಸರು ಪಡ್ಕೊಳ್ಳೋದು ಅದು ಒಳ್ಳೇದಲ್ಲ. ಜನಗಳು ಗುರುತಿಸ್ಬೇಕಾದ್ರೆ ಅವಾಗ ಅದಕ್ಕೆ ಬೆಲೆ ಸಿಗೋದು. ನನಗೆ ಇಷ್ಟು ವರ್ಷ ಬೆನ್ನೆಲುಬಾಗಿ ನಿಂತಂಥ ಎಲ್ಲ ಸ್ನೇಹಿತರಿಗೂ ಮತ್ತು ಊರಿನ ನಮ್ಮ ಭುಜಂಗನಗರದ ಮುಖಂಡರಿಗೂ ಮತ್ತು ನನ್ನ ಕಾಲೋನಿಯ ಮುಖಂಡರಿಗೂ, ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರಿಗೂ ಮತ್ತು ಅನೇಕ ಬುದ್ಧಿಜೀವಿಗಳು ಅಥವಾ ಮತ್ತು ಅನೇಕ ರೀತಿಯಲ್ಲಿ ನನ್ನನ್ನು ಸಂಘಟನೆಯಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಒಳ್ಳೆಯ ನಾಯಕ ಅಂತೇಳಿ ಗುರುತಿಸಿರ್ತಕ್ಕಂಥವ್ರು ಎಲ್ಲರೂ ನನಗೆ ಬೆನ್ತಟ್ಟಿರ್ತಕ್ಕಂಥವ್ರು ಎಲ್ಲರಿಗೂ ಅನೇಕ ರೀತಿಯ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ಬಂದಿರತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ತಾಯಪ್ಪ ಅಂತಕ್ಕಂಥೇಳಿ ಬೆನ್ತಟ್ಟಿರ್ತಕ್ಕಂಥವ್ರು ಎಲ್ಲರೂ ನನಗೆ ನೆಕ್ಸ್ಟು ಯಾವುದೇ ರೀತಿಯ ಹೋರಾಟಗಳು ಬಂದಾಗ ಸಪೋರ್ಟ್ ಮಾಡಿ, ಸಹಾಯ ಮಾಡಿ, ಮತ್ತು ನಿಮ್ಮ ಸಹಾಯ ಸಹಕಾರ ಯಾವತ್ತೂ ನನ್ನ ಮೇಲೆ ಇರುತ್ತೆ, ಇದ್ದೇ ಇರುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾಯಿದ್ದೆ.